ಕವನದ ಶೀರ್ಷಿಕೆ ಇದು ಹೇಗೆ. ಇಲ್ಲೊಬ್ಬ ಮನೆಯ ಮಾಲೀಕ ಒಳಗೆ ಬಂದು ಒಕ್ಕರಿಸುವವನಲ್ಲ, ಕರೆದು ಕೇಳುವವನಲ್ಲ, ಆಳುಗಳ ಬಿಟ್ಟು ಹೆದರಿಸುವವನು ಅವನಲ್ಲ. ವರ್ಷಕ್ಕೂ ಹೆಚ್ಚುವರಿ ಬಾಡಿಗೆಯ ಭಯವಿಲ್ಲ, ವರ್ಷಕ್ಕೂ ಹೆಚ್ಚುವರಿ ಬಾಡಿಗೆಯ ಭಯವಿಲ್ಲ. ಮನೆ ಬೇಕು ಬಿಡಿರೆಂಬ ಆಗಾಗಿನ ತಗಾದೆ ಇಲ್ಲ. ನಿಗದಿತ ಬಾಡಿಗೆ ಇಲ್ಲದ ಮೇಲೆ ನಿಯಂತ್ರಣ ಕಾಯ್ದೆಯಲ್ಲಿ. ಕಟ್ಟಿದ ಜೇಡರ ಬಲೆ, ಬೇಕಿದ್ದರೆ ಸುಣ್ಣ ಬಣ್ಣ, ಸುತ್ತಲಿನ ಆವರಣದ ಕೊಳೆ ಕಸ, ಮನೆಯ ಮುಂದೊಂದು ತುಳಸಿಯ ಕಟ್ಟೆ ಕಟ್ಟಿ ಸ್ವಚ್ಛಗೊಳಿಸಿಕೊಂಡರೆ ಆಗಾಗ ನಮ್ಮ ಆರೋಗ್ಯದ ಸೂತ್ರ ನಮ್ಮ ಕೈಯಲ್ಲೇ ಎಂಬುದು ಅವನ ಅಂಬೋಣ. ಕಟ್ಟಿದ ಜೇಡರ ಬಲೆ, ಬೇಕಿದ್ದರೆ ಸುಣ್ಣ ಬಣ್ಣ, ಸುತ್ತಲಿನ ಆವರಣದ ಕೊಳೆ ಕಸ, ಮನೆಯ ಮುಂದೊಂದು ತುಳಸಿಯ ಕಟ್ಟೆ ಕಟ್ಟಿ ಸ್ವಚ್ಛಗೊಳಿಸಿಕೊಂಡರೆ ಆಗಾಗ ನಮ್ಮ ಆರೋಗ್ಯದ ಸೂತ್ರ ನಮ್ಮ ಕೈಯಲ್ಲೇ ಎಂಬುದು ಅವನ ಅಂಬೋಣ. ಸಂದುಗೊಂದುಗಳ ಕಿರಿಕಿರಿ ಇಲ್ಲದೆ, ಏರಿಳಿತಗಳ ಆಯಾಸವಿಲ್ಲದೆ, ಸ್ನೇಹಿತರು ಬಂಧು ಮಿತ್ರರು ಸಲೀಸಾಗಿ ಬಂದು ಬಿಡುತ್ತಾರೆ ಗುರುತು ಹಿಡಿದು. ಸಂದುಗೊಂದುಗಳ ಕಿರಿಕಿರಿ ಇಲ್ಲದೆ, ಏರಿಳಿತಗಳ ಆಯಾಸವಿಲ್ಲದೆ, ಸ್ನೇಹಿತರು ಬಂಧು ಮಿತ್ರರು ಸಲೀಸಾಗಿ ಬಂದು ಬಿಡುತ್ತಾರೆ ಗುರುತು ಹಿಡಿದು. ಹಾಗೆಂದು ಇಲ್ಲೇ ಇರಲು ಸಾಧ್ಯವೇ? ಹಾಗೆಂದು ಇಲ್ಲೇ ಇರಲು ಸಾಧ್ಯವೇ? ಬಾಡಿಗೆ ಮನೆಯೇ. ಬಿಡಲೇಬೇಕು ಒಂದು ದಿನ. ಬಿಡುವಾಗ ನೋಡಿದರೆ ಅರೆ ಮೂಲೆಯಲ್ಲೊಂದು ಹುಂಡಿ, ಬಿಡುವಾಗ ನೋಡಿದರೆ ಅರೆ ಮೂಲೆಯಲ್ಲೊಂದು ಹುಂಡಿ ಎಂದು ಇಟ್ಟನೋ ತಂದು ಮನೆಯ ಮಾಲೀಕ ಹೇಳದೆಯೇ ಬಹಳ ಚಾಲುಕ್ಯ. ಎಂದು ಇಟ್ಟನೋ ತಂದು ಮನೆಯ ಮಾಲೀಕ ಹೇಳದೆಯೇ ಬಹಳ ಚಾಲುಕ್ಯ. ಎಲ್ಲಿತ್ತು ಇಷ್ಟು ದಿವಸ ಇದ್ದಿದ್ದೇ ತಿಳಿಯದಂತೆ, ಎಲ್ಲಿತ್ತು ಇಷ್ಟು ದಿವಸ ಇದ್ದಿದ್ದೇ ತಿಳಿಯದಂತೆ. ಇರಲಾರದು ಹಾಗೆ, ಕೆಲವರಿಗಾದರೂ ತಿಳಿದೇ ಇರಬೇಕು. ಇರಲಾರದು ಹಾಗೆ, ಕೆಲವರಿಗಾದರೂ ತಿಳಿದೇ ಇರಬೇಕು. ಹಾಕಿರಬೇಕು ಆಗಾಗ ಯಥಾಶಕ್ತಿ. ಇಲ್ಲದಿದ್ದರೆ ಹೀಗೆ ಬೀಗುವುದಾದರೂ ಹೇಗೆ ಹುಂಡಿ ತುಂಬಿ? ಇಲ್ಲದಿದ್ದರೆ ಹೀಗೆ ಬೀಗುವುದಾದರೂ ಹೇಗೆ ಹುಂಡಿ ತುಂಬಿ?